ನಮಸ್ಕಾರ ಪ್ರಿಯ ವೀಕ್ಷಕರ, ಇಂದಿನ ಎಪಿಸೋಡ್ ನಲ್ಲಿ ರಾಜಣ್ಣರ ಮುಂದಿನ ನಡೆಯನ್ನು ನಾವು ಹೇಳ್ತೀವಿ. ಅವರ ಮನೆಯಲ್ಲಾದ ಸಚಿವರ ಸಭೆಯ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ರಾಜಣ್ಣರ ಪ್ರಕರಣದ ಸಂಪೂರ್ಣ ಮಾಹಿತಿ ಪಕ್ಕಾ ಸಿಗಲಿದೆ. ಇಷ್ಟಕ್ಕೂ ನಾವು ನೀಡ್ತಾ ಇರೋದು ಪಕ್ಕಾ ಮಾಹಿತಿ. ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್. ಮಾಜಿ ಸಚಿವ ರಾಜಣ್ಣ ಮಾಜಿಯಾಗಿ ಬಿಟ್ಟಿದ್ರು. ಸಹಜವಾಗಿಯೇ ಆಕ್ರೋಶ ಭುಗಿಲೆದ್ದಿತ್ತು. ಸಿಟ್ಟು ತಲೆ ಏರಿ ಅತ್ಯುಗ್ರವಾದ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು ಎಂಬ ನಿರ್ಧಾರವನ್ನ ರಾಜಣ್ಣ ಮಾಡಿದರು. ಆಗ ಸೀನ್ಗೆ ಎಂಟ್ರಿ ಆದವರು ಮತ್ಯಾರು ಅಲ್ಲ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ರಾಜಣ್ಣರ ಕೋಪ ಪ್ರೀತಿ ಎಲ್ಲವನ್ನ ಚೆನ್ನಾಗಿ ಅರಿತಿರುವ ಸತೀಶ್ ಜಾರಕಿಹೊಳಿ ರಾಜಣ್ಣರ ಜೊತೆ ಗಟ್ಟಿಯಾಗಿ ನಿಂತಾರೆ. ಸಿಎಂ ರಾಜಣ್ಣರನ್ನ ಸಂಪುಟದಿಂದ ಕೈಬಿಡುವ ವಿಷಯ ತಿಳಿಯುತ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಸಹ ಮುಖ್ಯಮಂತ್ರಿ ಜೊತೆ ಮಾತುಕತೆ ನಡೆಸಿ ಹೈಕಮಾಂಡ್ ಮನವೊಲಿಸುವ ಕೆಲಸ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಒಪ್ಪಿಲ್ಲ ಎಂದಾಗ ಸತೀಶ್ ಪ್ರಯತ್ನ ಕೈ ಚೆಲ್ತಾರೆ. ರಾಜಭವನದಿಂದ ಅಧಿಕೃತ ಒಪ್ಪಿಗೆ ಬರುವ ಮೊದಲು ಬಾಕಿ ಇದ್ದ ಎಲ್ಲಾ ಫೈಲ್ ಕ್ಲಿಯರ್ ಮಾಡಲು ರಾಜಣ್ಣ ತಮ್ಮ ಕೊಠಡಿ ತೆರಳಿರ್ತಾರೆ. ಅಷ್ಟರಲ್ಲೇ ಸುದ್ದಿ ಮಾಧ್ಯಮಗಳಲ್ಲಿ ರಾಜಣ್ಣ ರಾಜೀನಾಮೆ ಎನ್ನುವ ಹಣೆಪಟ್ಟಿಯೊಂದಿಗೆ ಬಿತ್ತರವಾಗಲು ಶುರುವಾಗುತ್ತೆ. ವಿಷಯ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿದ್ದಂತೆ ಸಹಜವಾಗಿಯೇ ಅಪಮಾನಿತರಾಗಿದ್ದ ರಾಜಣ್ಣ ಒಂದು ಕೈ ನೋಡೇ ಬಿಡೋಣ ಎಂದು ನಿರ್ಧರಿಸ್ತಾರೆ. ಆಗಿದ್ದಾಗ್ಲಿ, ನಾನು ನನ್ನ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಉಪಚುನಾವಣೆ ಆಗ್ಲಿ, ಯಾರು ಗೆಲ್ತಾರೆ ನೋಡೇ ಬಿಡೋಣ ಎಂದು ತಮ್ಮ ಆಪ್ತ ಬಳಗದಲ್ಲಿ ಹೇಳ್ತಾರೆ. ಸತೀಶ್ ಸೇರಿದಂತೆ ಇನ್ನಿತರರು ಬೇಡ ಅದೆಲ್ಲ ಈಗ ಬೇಡ, ಉಪಚುನಾವಣೆಯಾದ್ರೆ ಸಿಎಂಗೆ ಸಹ ಇಕ್ಕಟ್ಟು ಎದುರಾಗುತ್ತೆ, ಅವೆಲ್ಲ ಈಗ ಬೇಡ, ಸಿಟ್ಟಿಗೆ ತಲೆ ಕೊಡಬೇಡಿ ಎಂದು ಸಲಹೆ ನೀಡ್ತಾರೆ. ಇನ್ನು ವಿಧಾನಸೌಧದ ಲಾಂಚ್ ನಲ್ಲಿದ್ದ ರಾಜಣ್ಣರನ್ನ ಸಚಿವ ಸಂತೋಷ್ ಲಾಡ್ ಸಂತೈಸಿ, ಯಾಕೆ ನೀವು ಆ ಹೇಳಿಕೆ ಕೊಟ್ರಿ, ಏನಾಗಿದೆ ನಿಮ್ಗೆ ಎಂದು ಪ್ರೀತಿಯಿಂದಲೇ ಗದರಿಸ್ತಾರೆ. ಇನ್ನು ಅಂದಿನ ಅಧಿವೇಶನ ಕಲಾಪ ಮುಗಿಯುತ್ತಿದ್ದಂತೆ ರಾಜಣ್ಣ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ ಸೇರಿದಂತೆ ಎಲ್ಲರೂ ಸಹ ಸಿದ್ದರಾಮಯ್ಯ ಮನೆಗೆ ದೌಡಾಯಿಸ್ತಾರೆ. ಈ ವೇಳೆ ಸಭೆಯಲ್ಲಿ ಮಾತನಾಡಿದ ರಾಜಣ್ಣ, ಎಲ್ಲವೂ ಸರಿ ಸರ್, ಆದ್ರೆ ರಾಜೀನಾಮೆ ಬದಲು ನನ್ನನ್ನ ಏಕೆ ವಜಾ ಮಾಡಿದ್ರೆ, ರಾಜೀನಾಮೆ ಕೊಡಲು ನನ್ನ ತಕರಾರು ಇರಲಿಲ್ಲ ಎಂದು ಸಿಎಂ ರನ್ನೇ ಕೇಳ್ತಾರೆ. ಇದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ, ಐ ಆಮ್ ರಿಯಲಿ ಹೆಲ್ಪ್ಲೆಸ್, ಹೈಕಮಾಂಡ್ ಗಟ್ಟಿಯಾಗಿ ನಿಮ್ಮನ್ನ ವಜಾ ಮಾಡಲೇಬೇಕು ಎಂದು ಕೂತಿದೆ, ನಾನು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿದ್ದೇನೆ, ಏನಾಗಿದೆಯೋ ಆಗಿದೆ, ಅದನ್ನ ಇಲ್ಲೇ ಮರೆತು ಬಿಡು ರಾಜಣ್ಣ ಅಷ್ಟೇ, ಮುಂದೆ ನೋಡೋಣ ಎಲ್ಲ ಎಂದು ಹೇಳ್ತಾರೆ. ಬಳಿಕ ಸಿಎಂ ನಿವಾಸದ ಹೊರಗೆ ಸುದ್ದಿಗೋಷ್ಠಿ ನಡೆಸಿದ ರಾಜಣ್ಣ ಅಲ್ಲಿಂದ ನೇರವಾಗಿ ತಮ್ಮ ಗೆಸ್ಟ್ ಹೌಸ್ಗೆ ತೆರಳುತ್ತಾರೆ. ಅಲ್ಲಿಂದ ಆರಂಭವಾಗಿದ್ದೇ ಮುಂದೇನು ಮಾಡಬೇಕು ಎಂಬ ತಂತ್ರಗಾರಿಕೆ. ಸತೀಶ್ ಸೇರಿದಂತೆ ಎಲ್ಲಾ ರಾಜಕಾರಣಿಗಳು ರಾಜಣ್ಣ ನಿವಾಸಕ್ಕೆ ತೆರಳುತ್ತಾರೆ. ಮುಂದಿನ ದಿನಗಳಲ್ಲಿ SC ST ಸಮುದಾಯದ ಶಾಸಕರನ್ನ ಸೇರಿಸಿ ದೆಹಲಿಗೆ ತೆರಳಲು ಚರ್ಚೆ ನಡೆಯುತ್ತದೆ. ಅಧಿವೇಶನ ಮುಗಿದ ಬಳಿಕ ಸಚಿವರು ಸಹ ರಾಜಣ್ಣನ ಬೆಂಬಲ ಸೂಚಿಸಿ ದೆಹಲಿಗೆ ತೆರಳಲು ತೀರ್ಮಾನಿಸುತ್ತಾರೆ. ಸದ್ಯಕ್ಕೆ ರಾಜಣ್ಣ ಮನೆಯಲ್ಲಿ ಸುಮ್ಮನೆ ಕುಳಿತಿದ್ದಾರೆ. ಆದ್ರೆ ಕಾಂಗ್ರೆಸ್ ಮನೆಯೊಳಗೆ ಹತ್ತಿರುವ ಕಿಡಿ ಇನ್ನೂ ಹೊಗೆಯಾಡ್ತಿದೆ. ಅದ್ಯಾವಾಗ ಸ್ಫೋಟವಾಗುತ್ತೆ ಎಂಬುದನ್ನ ಸದ್ಯದಲ್ಲೇ ಕಾಲ ನಿರ್ಧರಿಸುತ್ತೆ. ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಬಟನ್ ಅನ್ನ ಒತ್ತಿ, ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ, ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನಮಸ್ಕಾರ.